ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಉಪನಿಷತ್ತುಗಳ ಪ್ರಕಾರ ನಮ್ಮ ದೇಹದಲ್ಲಿ ಎಷ್ಟು ಶರೀರ ಇದೆ, ಎಷ್ಟು ಕೋಶಗಳಿದೆ ಅಂತ ಹೇಳ್ತೀನಿ. 5 ಕೋಶಗಳಿರುತ್ತೆ. ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಶರೀರಗಳು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ 3 ಶರೀರ ಇರುತ್ತೆ, 5 ಕೋಶಗಳಿರುತ್ತೆ. ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಜೀವ ಒಂದು ಸತ್ತ ನಂತರ ಅವೆರಡು ಹೊರಟು ಹೋಗ್ಬಿಡುತ್ತೆ ದೇಹದಿಂದ. ಈ ಕಾರಣ ಶರೀರದಲ್ಲಿ ನಾವು ಮಾಡಿದ ಎಲ್ಲ ಕರ್ಮಗಳು ಇರುತ್ತೆ. ಹಾಗಾಗಿ ಆ ಕಾರಣದಿಂದ ನಮಗೆ ಈ ದೇಹ ಬಂದಿರುತ್ತೆ. ಪ್ರಾಣಿ ದೇಹನೂ ಬರ್ಬೋದು, ಯಾವ ಮನುಷ್ಯ ದೇಹ ಬರ್ಬೋದು, ಏನೇ ಬಂದರೂ ಕೂಡ ನಾವು ಮಾಡಿದ ಕರ್ಮಗಳ ಮೇಲೆ ಆ ಕಾರಣ ಶರೀರದಲ್ಲಿ ಎಲ್ಲ ಅದು ಸ್ಟೋರ್ ಆಗಿರುತ್ತೆ. ಹಾಗಾಗಿ ನಮಗೆ ಮುಂದಿನ ಜನ್ಮ ಬರುತ್ತೆ. ನಮಗದೆಲ್ಲ ಅದರಿಂದ ನಾವು ಏನೇ ಕರ್ಮಗಳನ್ನು ಅನುಭವಿಸಬೇಕು. ಇದು ಶರೀರ ಮತ್ತು ಕೋಶಗಳ ವಿಶ್ಲೇಷಣೆ. ಥ್ಯಾಂಕ್ ಯು. ಧನ್ಯವಾದಗಳು.